ಸಲ್ಲಾಪ ಮೆದುಳಿನಲ್ಲಿ. ಇದು ನಮ್ಮ ಇಂದಿನ ವಿಷಯ. ಸಂಪಿಗೆ ಮರದ ಹಸಿರ ನಡುವೆ ಕೋಗಿಲೆ ಹಾಡಿತ್ತು ಅಂತಕ್ಕಂಥ ಸಂಗೀತ ಕುರಿತಾದಂತಹ ಜನಪ್ರಿಯ ಸಿನಿಮಾ ಹಾಡು ನಿಮಗೆಲ್ಲ ಗೊತ್ತಿರುತ್ತೆ. ಇಂದಿನ ನಮ್ಮ ವಿಷಯ ಸಂಗೀತ ಆನಂದ ತರೋದೇಕೆ, ಅದರ ನೆಲೆ ಎಲ್ಲಿದೆ ಅಂತಕ್ಕಂಥ ಹುಡುಕೋದೇ ಆಗಿದೆ. ಮಾನವರು ಇತಿಹಾಸ ಪೂರ್ವ ಕಾಲದಿಂದಲೂ ಸಂಗೀತವನ್ನು ಕಲಿತು, ಅರಿತು, ಆಲಿಸಿ ಆನಂದಿಸಿದ್ದಾರೆ. 35ರಿಂದ 40 ಸಾವಿರ ವರ್ಷಗಳ ಹಿಂದೆ ಇದ್ದಂಥ ಹಳೆಯ ಶಿಲಾಯುಗದಲ್ಲಿ ಇದ್ದಂತಹ ಮನುಷ್ಯ ನುಡಿಸ್ತಾ ಇದ್ದಂತಹ ಕೊಳಲೊಂದು ಜರ್ಮನಿಯ ಡೇಲುಬ್ ನದಿ ಕೊಳ್ಳದ ಗವಿನಲ್ಲಿ ಸಿಕ್ಕಿದೆ. ಇಲ್ಲಿ ಒಂದು ಗಮನಾರ್ಹವಾದಂತಹ ಸಂಗತಿ ಏನಂತ ಹೇಳಿದ್ರೆ, ಈ ಕಾಲದಲ್ಲಿ ಯುರೋಪಿನ ಪ್ರದೇಶ ಹಿಮದಿಂದ ಮುಚ್ಚಲ್ಪಟ್ಟಿದ್ದು ಮನುಷ್ಯನ ಬದುಕು ಬಹಳ ಕಷ್ಟಕರ ಆಗಿದ್ದು, ಬದುಕಲು ಬಹಳ ದುಸ್ತರವಾದಂತಹ ಪರಿಸ್ಥಿತಿ ಇತ್ತು. ಇಂತಹ ಕಾಲದಲ್ಲಿಯೂ ಕೂಡ ಕೊಳಲನ್ನ ಮಾಡಿಕೊಂಡು ಅದನ್ನು ಊದಿ ಸಂಗೀತ ಹೊಂಸಿ ಆನಂದಿಸೋದಕ್ಕೆ ಮನುಷ್ಯ ಮುಂದಾಗಿದ್ದ ಅನ್ನೋದನ್ನ ಗಮನಿಸಿದರೆ ಸಂಗೀತಕ್ಕೆ ಎಂತಹ ಆಕರ್ಷಣೀಯ ಶಕ್ತಿ ಇದೆ ಅನ್ನೋದು ನಮಗೆ ಮನದಟ್ಟಾಗುತ್ತೆ. ಬದುಕುವುದೇ ಭಾವನೆಯಾದಾಗಲೂ ಕೂಡ ಕೊಳಲನ್ನು ಬಯಸ್ತಕ್ಕಂಥದ್ದು ಎಂತಹ ಸೋಜಿಗ ಅಂತ ಅನಿಸುತ್ತೆ. ಸಂಗೀತ ಎಂದ್ರೇನು ಅನ್ನೋದನ್ನ ನಾವು ರಸಾನುಭವ, ಕರ್ಣಾನಂದದ ಹಿನ್ನೆಲೆಯಲ್ಲಿ ವಿವರಿಸತಕ್ಕಂಥದ್ದು ಸಾಮಾನ್ಯವಾಗಿ ಕಾಣುತ್ತೆ. ಹಾಗೆ ಹೇಳಬೇಕಾದ್ರೆ ನಾವು ರಸಾನುಭವ, ಕರ್ಣಾನಂದಗಳ ಕೇಂದ್ರ ಮೆದುಳಿನಲ್ಲಿದೆ ಅನ್ನೋದನ್ನ ಬಹುತೇಕ ಮರಿತೇವೆ. ವಿಜ್ಞಾನಿಗಳು ಶಬ್ದ ಗ್ರಹಿಸತಕ್ಕಂಥ ಇಂದ್ರಿಯ, ಅದು ಮೆದುಳಿನಲ್ಲಿ ಉಂಟು ಮಾಡತಕ್ಕಂಥ ಪ್ರತಿಕ್ರಿಯೆಗಳ ಮೂಲಕ ಸಂಗೀತ ಏಕೆ ಮಾನವನಿಗೆ ಅಷ್ಟೊಂದು ಹಿತಕರ ಅನಿಸ್ತದೆ ಅಂತ ತಿಳಿಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮೆದುಳಿನಲ್ಲಿ ಆಡಿಟರಿ ಕಾರ್ಟೆಕ್ಸ್ ಅಂದ್ರೆ ಕೇಳ್ತಕ್ಕಂಥ ತೊಗಟೆಯ ಭಾಗ ಇದೆ. ಈ ಭಾಗದಿಂದ ಚಾಲಕ ಕ್ರಿಯೆಯನ್ನು ನಿಯಂತ್ರಿಸತಕ್ಕಂಥ ಭಾಗದ ಕಡೆಗೆ ನರತಂತುಗಳು ಹರಿತವೆ. ಇವೆರಡೂ ಸೇರಿದಾಗ ಶಬ್ದ ಕೇಳ್ತಕ್ಕಂಥ ಹಾಗೂ ಶಬ್ದವನ್ನು ಉತ್ಪಾದನೆ ಮಾಡತಕ್ಕಂಥ ಸಾಮರ್ಥ್ಯ ಮನುಷ್ಯರಿಗೆ ಉಂಟಾಗುತ್ತೆ. ಸಂಗೀತವನ್ನು ಸವಿಯೋದು, ಆನಂದಿಸೋದು ಅಂತ ಹೇಳಿದ್ರೆ ಮೆದುಳಿನ ಈ ಭಾಗಗಳನ್ನ ಚುರುಕುಗೊಳಿಸಿಕೊಳ್ತಕ್ಕಂಥದ್ದು ಅಂತಲೇ ಅರ್ಥ. ಯಾವುದೇ ಸಂಗೀತದಲ್ಲಿ ಮರುಕಳಿಸತಕ್ಕಂಥ ಸದ್ದು, ಸದ್ದಿನ ಲಯಬದ್ಧ ಏರಿಳಿತಗಳು ಪ್ರಧಾನವಾಗಿ ಇರ್ತವೆ. ಇದು ಸಂಗೀತ ಉಪಕರಣಗಳಿಂದ ಸದ್ದನ್ನು ಹೊರಡಿಸಬೇಕಾದ್ರೂ ಕೂಡ ನಿಜ ಆಗಿರುತ್ತೆ. ಇದು ತಬಲಾ, ವೀಣೆ ಸೇರಿದಂತೆ ಯಾವುದೇ ಸಂಗೀತದ ಸಾಧನ ನುಡಿಸಬೇಕಾದ್ರೂ ಕೂಡ ಹಾಗೇನೆ ಲಯಬದ್ಧವಾಗಿರುತ್ತೆ. ಇದರ ಅರ್ಥ ಏನಂತ ಹೇಳಿದ್ರೆ, ಸಂಗೀತದ ಸದ್ದನ್ನ ಗಂಟಲಿನಿಂದ ಅಥವಾ ಸಾಧನಗಳಿಂದ ಯಾವುದರಿಂದಲೂ ವಂಚಿಸಿದರೂ ಕೂಡ ಮೆದುಳು ತರಬೇತಿಗೆ ಒಳಗಾಗಬೇಕಾಗುತ್ತೆ. ಸಂಗೀತ ಕಲಿಬೇಕಾದ್ರೆ ಅದಕ್ಕೆ ತಕ್ಕಂತೆ ಮೆದುಳಿನ ನಿರ್ದಿಷ್ಟ ಭಾಗಗಳಲ್ಲಿ ಮಾರ್ಪಾಡುಗಳಾಗ್ತವೆ ಅಂತೇಳಿ 1906ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಂತ ಸ್ಯಾಂಟಿಯಾಗೋ ರಾಮಸ್ ಕೆಜಲ್ ಎಂತಕ್ಕಂಥ ವಿಜ್ಞಾನಿ ಪ್ರತಿಪಾದನೆ ಮಾಡಿರ್ತಾನೆ. ಸಂಗೀತ ಕಲಿಬೇಕಾದ್ರೆ ಮೆದುಳಿನಲ್ಲಿ ಹಲವು ಹೊಸ ದಾರಿಗಳು ತೆರೆದುಕೊಳ್ತವೆ. ಈ ದಾರಿಗಳ ಮೂಲಕ ಸಂಕೇತಗಳು, ಆದೇಶಗಳು ಹರಿದಾಡ್ತವೆ ಅಂತ ಈ ವಿಜ್ಞಾನಿ ಪ್ರತಿಪಾದನೆ ಮಾಡಿರ್ತಾನೆ. ಆದ್ರೆ ಆ ಕಾಲದಲ್ಲಿ ಇದೊಂದು ಊಹೆಯ ಸಂಗೀತ ಆಗಿರುತ್ತೆ ಹೊರತಾಗಿ ಅದಕ್ಕೆ ಪುರಾವೆಗಳು ದೊರಕಿರೋದಿಲ್ಲ. ಎಲೆಕ್ಟ್ರಾನಿಕ್ ಸಾಧನಗಳು ಮೆದುಳಿನ ಕೆಲಸಗಳನ್ನು ದಾಖಲಿಸಿ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯವಾದ ನಂತರ ಮೆದುಳಿನಲ್ಲಿ ಕೆಲವು ಬದಲಾವಣೆಗಳನ್ನ ಸಂಗೀತ ತರ್ತದೆ ಅಂತ ಈಗ ಗುರುತಾಗಿದೆ. ಸಂಗೀತ ಕಲಿತವರ ಮೆದುಳಿನ ಎಡ ಮತ್ತು ಬಲ ಹಾಲೆಗಳಲ್ಲಿರ್ತಕ್ಕಂಥ ಕಾರ್ಟೆಕ್ಸ್ ಸಂಗೀತ ಕಲಿಯದವರಿಗಿಂತ ಹೆಚ್ಚು ದಪ್ಪನಾಗಿರೋದನ್ನು ಕೂಡ ಗುರುತಿಸಲಾಗಿದೆ. ಹೆಚ್ಚಿನ ಸಂವೇದನೆ, ನಿರೀಕ್ಷೆ, ಯೋಚನೆ ಮತ್ತು ಯೋಜನೆಗಳನ್ನ ನಿರ್ವಹಿಸತಕ್ಕಂಥ ಮೆದುಳಿನ ಮುಂಭಾಗದ ಕಾರ್ಟೆಕ್ಸ್ ಭಾಗಗಳು ಕೂಡ ಸಂಗೀತ ಕಲಿತವರಲ್ಲಿ ಹೆಚ್ಚು ದಪ್ಪ ಆಗಿರ್ತವೆ. ಮನುಷ್ಯ ಯಾವ ವಯಸ್ಸಿನಿಂದ ಸಂಗೀತ ಕಲಿತಾನೆ ಅನ್ನೋದನ್ನ ಅವಲಂಬಿಸಿ ಮೆದುಳಿನ ಈ ಭಾಗ ಹೆಚ್ಚು ಕ್ರಿಯಾಶೀಲ ಆಗುತ್ತೆ. ಬಾಲ್ಯದಿಂದ ಸಂಗೀತ ಕಲಿಯನ್ನ ಪ್ರಾರಂಭ ಮಾಡಿದ್ರೆ ಈ ಭಾಗ ಹೆಚ್ಚು ನಮ್ಯವಾಗಿದ್ದು ಹೆಚ್ಚು ಕ್ರಿಯಾಶೀಲ ಆಗಿರುತ್ತೆ. ಕಾರ್ಟೆಕ್ಸ್ ಮೆದುಳಿನ ಹೊರಭಾಗ ಮಾತ್ರ. ಇದನ್ನ ದಾಟಿ ಮೆದುಳಿನ ಒಳಭಾಗದಲ್ಲಿ ಸ್ಟ್ರಿಯಾಟಮ್ ಅಂತಕ್ಕಂಥ ಇನ್ನೊಂದು ಭಾಗ ಆನಂದವನ್ನು ಕೊಡ್ತಕ್ಕಂಥ ಜಾಗ ಆಗಿದೆ. ಯಾವುದೇ ಹಸಿದ ಜೀವಿಗೆ ಆಹಾರ ಕೊಟ್ಟ ನಂತರ ಮೆದುಳಿನ ಈ ಭಾಗ ಹೆಚ್ಚು ಕ್ರಿಯಾಶೀಲ ಆಗಿರುತ್ತೆ. ಇದು ಎಲ್ಲಾ ಚೆನ್ನಾಗಿದೆ, ಸುಖಕರ ಅಂತ ತಿಳಿಸ್ತಕ್ಕಂಥ ರಾಸಾಯನಿಕ ಸಂಕೇತಗಳಾಗಿದೆ. ಮನುಷ್ಯನಿಗೆ ಆನಂದ ಉಂಟಾದಾಗ ಇದೇ ಭಾಗದಲ್ಲಿ ಇಂತಹ ಸಂಕೇತಗಳು ಸಾಗ್ತವೆ. ಆಹಾರ, ಲೈಂಗಿಕ ಸುಖ, ಹಣ ಗಳಿಕೆ ಸೇರಿದಂತೆ ಲಾಭದಾಯಕ ಅನಿಸ್ತಕ್ಕಂಥ ಸಂಗತಿಗಳು ಜರುಗಿದಾಗಲೆಲ್ಲ ರಾಸಾಯನಿಕಗಳು ಸುರಿದು ಆನಂದವ ಉಂಟಾಗುತ್ತೆ. ಇದೇ ಪರಿಣಾಮವನ್ನ ಸಂಗೀತ ಮೆದುಳಿನಲ್ಲಿ ಉಂಟು ಮಾಡುತ್ತೆ. ಆದ್ರಿಂದ ಸಂಗೀತ ದೈವ ಕೊಡುಗೆ ಅಂತಕ್ಕಂಥ ಭಾವನೆ ದಟ್ಟವಾಗಿದೆ. ಸದ್ದಿನ ಕ್ರಮಬದ್ಧ ಏರಿಳಿತಗಳು ಮೆದುಳಿನಲ್ಲಿ ತಾಳ ಹಾಕುವುದೇ ಸಂಗೀತ ಆನಂದ ಕೊಡೋದಕ್ಕೆ ಕಾರಣಗಳಾಗಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ನಾವು ಸಂಗೀತ ಮೆದುಳಿನಲ್ಲಿ ಹೇಗೆ ತೀವ್ರ ಚಟುವಟಿಕೆಗಳ ಮೂಲಕ ಸಂವೇದನೆಗಳನ್ನು ಉಂಟು ಮಾಡ್ತೈತೆ, ಅಂತಹ ಸಂವೇದನೆಗಳನ್ನ ಉಂಟು ಮಾಡತಕ್ಕಂಥ ಯಾವ ಅಂಶಗಳು ಸಂಗೀತದಲ್ಲಿ ಇವೆ ಅನ್ನೋದನ್ನ, ಹಾಗೆಯೇ ಮನಸ್ಸಿಗೆ ದಣಿವನ್ನ ಉಂಟು ಮಾಡತಕ್ಕಂಥ ಅಹಿತಕರ ಸಂಗೀತದ ಲಕ್ಷಣಗಳೇನಂತ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.